ಆರ್ಎಸ್ಎಸ್ನ ಸೀಮಿತ ಜಾಗಕ್ಕೆ ನಿಯಂತ್ರಣ ಮಾಡಬೇಕು ಅನ್ನುವಂತಹ ಪ್ರಿಯಾಂಕ್ ಖರ್ಗೆ ಅವರ ನಿಲುವು ಈಗ ಅವರಿಗೆ ಬೆದರಿಕೆ ಕರೆಗಳು ಬರುವಂತೆ ಮಾಡಿದೆಯಂತೆ. ಇದು ಅವರ ಆರೋಪ. ಆರ್ಎಸ್ಎಸ್ ನಿರ್ಬಂಧಕ್ಕೆ ಪ್ರಿಯಾಂಕ್ ಖರ್ಗೆ ಪತ್ರ ಬರೆದ ಬೆನ್ನಲ್ಲೇ ಅವರಿಗೆ ಬೆದರಿಕೆ ಕರೆಗಳು ಬರ್ತಿದೆ ಅಂತ ಅವರೇ ಹೇಳ್ತಾರೆ. ಬೆದರಿಕೆ ಕರೆಯ ಟ್ವೀಟ್ ಮಾಡಿದ್ದಾರೆ ಪ್ರಿಯಾಂಕ್ ಖರ್ಗೆ. ಹಿಂದಿಯಲ್ಲಿ ಪ್ರಿಯಾಂಕ್ ಖರ್ಗೆ ಅವರಿಗೆ ಬೆದರಿಕೆ ಬಂದಿದೆಯಂತೆ. ಇಂತಹ 20ಕ್ಕೂ ಹೆಚ್ಚು ವಿಡಿಯೋಗಳು ನನ್ನ ಬಳಿ ಇದೆ ಅಂತ ಅವರು ಇದೇ ವೇಳೆ ಹಂಚಿಕೊಂಡಿದ್ದಾರೆ. ಬಿಜೆಪಿಯವರು ದಾಖಲೆಗಳನ್ನ ಕೇಳಿದ್ರು, ಈಗ ರಿಲೀಸ್ ಮಾಡಿದೀನಿ ನೋಡಿ ಇದೇ ದಾಖಲೆ ಅಂತ ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರು ಆರ್ಎಸ್ಎಸ್ನ ಚಟುವಟಿಕೆಗಳನ್ನು ಸರ್ಕಾರಿ ಜಾಗಗಳಲ್ಲಿ ನಿಯಂತ್ರಣ ಮಾಡಬೇಕು, ಅವಕಾಶ ಕೊಡಬಾರ್ದು, ತಮಿಳ್ನಾಡು ಮಾದರಿಯನ್ನು ಫಾಲೋ ಮಾಡಬೇಕು ಅಂತೆಲ್ಲ ಕೇಳಿಕೊಂಡು ಫ್ರಂಟ್ ರನ್ನರ್ ಆಗಿ ಓಡಾಡ್ತಾ ಇದ್ರು. ಈಗ ಅವರಿಗೆ ಬೆದರಿಕೆ ಕರೆಗಳು ಬರ್ತಾ ಇದೆಯಂತೆ. ಸೊ ಒನ್ ಆಫ್ ದ ಕಾಲ್ ರೆಕಾರ್ಡಿಂಗ್ಸನ್ನು, ಆಡಿಯೋ ಕಾಲ್ ರೆಕಾರ್ಡಿಂಗನ್ನು ಅವರು ಕೊಟ್ಟಿದ್ದಾರೆ. ಇದೊಂದು ಸ್ಯಾಂಪಲ್ ಅಷ್ಟೇ. ಈ ಥರದೊಂದು 20ಕ್ಕೂ ಹೆಚ್ಚು ಬಂದಿದೆ ಅಂತ ಅವ್ರು ಹೇಳ್ಕೊಳ್ತಾ ಇದ್ದಾರೆ. ಬಟ್ ಈ ಕಾಲ್ನ ಅಥೆಂಟಿಸಿಟಿ ಏನು ಅನ್ನೋದು ನಮಗಿನ್ನೂ ಕನ್ಫರ್ಮೇಷನ್ ಸಿಕ್ಕಿಲ್ಲ. ಅದು ಒರಿಜಿನಲ್ ಅಥವಾ ಯಾರೋ ಹೇಳಿ ಮಾಡಿಸಿರೋದಾ ಯಾವುದೂ ಗೊತ್ತಿಲ್ಲ. ಇವ್ರದ್ದೊಂದು ಆರೋಪ ಅಷ್ಟೇ. ಅಲ್ಲ, ಇದು ನಮ್ಮ ಸಂಸ್ಕೃತಿ ಅಲ್ಲ, ಇದು ಪ್ರಿಯಾಂಕ್ ಖರ್ಗೆ ಅವರು ಪಬ್ಲಿಸಿಟಿ ಸ್ಟಂಟ್ ಮಾಡ್ತಾರೆ ಅಂತ. ಇದು ಇಂಥದ್ದು ಇನ್ನೂ ಒಂದು 25-30 ಇದೆ ನನ್ನ ಹತ್ರ. RSS ಸಂಸ್ಕೃತಿ ಏನು ಅಂತ ತೋರಿಸಿದ್ದೇವೆ. ಅವನೇನು ಹೇಳ್ತಾನೆ, ನಿನ್ನೆ ಬಿಡುಗಡೆ ಮಾಡೋದ್ರಲ್ಲಿ RSS ಇಂದ ನಾನು ಬಂದಿದ್ದೀನಿ, RSS ಅನ್ನು ನಾನು ಮೈಗೂಡಿಸ್ಕೊಂಡಿದ್ದೀನಿ, ನೀನು ಯಾರು ಭಯಕ್ಕೆ ಅಂತ ಏನೇನು ಬೈದಿದ್ದು ನೀವೇ ನೋಡಿದಿರಲ್ಲ. ಅದಕ್ಕೆ ಅನ್ಎಡಿಟೆಡ್ ವರ್ಷನ್ನೇ ಹಾಕಿದ್ದೀನಿ. BJP ಅವರ ಸಂಸ್ಕೃತಿ RSS ಅವರ ಶಾಖೆನಲ್ಲಿ ಏನು ಕಲಿಸ್ತಾರೆ ಅಂದ್ಬಿಟ್ಟು ನಿಮಗೆ ಹಾಕಿದ್ದೀನಿ. ಅದು ನೀವು ತೀರ್ಮಾನ ತಗೊಳ್ಳಿ. ಮತ್ತು ಯಾರ್ಯಾರು ನಿನ್ನೆ ಭಾಳ ದೊಡ್ಡ ಮಾತಾಡ್ತಾ ಇದ್ರಲ್ಲ BJP ಅವರು, BJP ನಾಯಕರು, ವಿರೋಧ ಪಕ್ಷದ ನಾಯಕರು ಇರ್ಬೋದು, ಅದು 2 ರೂಪಾಯಿಗೆ ಸಿಗ್ತದೆ, ಅದು ಸಿಗ್ತದೆ, ಇದು ಸಿಗ್ತದೆ, ದಯವಿಟ್ಟು ಅವ್ರಿಗೆ ತೋರಿಸ್ಬಿಟ್ಟು ಅವ್ರ ಹತ್ರ ಉತ್ತರ ಕೇಳಿ. ಈಗ RSSನಲ್ಲಿ ಏನು ಕಲಿಸ್ತಾರೆ, BJP ಅವ್ರು ಏನು ಕಲಿತಾರೆ, ಅದಕ್ಕೆ ಉತ್ತರ ನಾನು ಕೊಡಬೇಕಾ? ಇಲ್ಲೇ ಸಿಕ್ಕಿದೆ ಅಲ್ಲ, ಅವರೆಲ್ಲ ಮಾಜಿ ಸಂಸದರು, ಹಾಲಿ ಶಾಸಕರು ಎಲ್ಲರೂ ಮಾತಾಡ್ತಾ ಇದ್ರಲ್ಲ, ಇದಕ್ಕೇನಂತಾರೆ? ಅವ್ರು ಬಂದು ಕ್ಷಮೆ